Yes, good morning, my dear students. Okay, yes, in the last class, we were discussing about the poem America, which was written by Claude Mackay. Claude Mackay, he is one of the eminent writers, eminent poet of Jamaica, as I said in the earlier classes, and we have discussed something about that. And you can see here Claude Mackay belongs to Jamaica, as you should understand that Claude Mackay belongs to Negro, and he is a black writer. He is a black. He belongs to black race or else Negroes. And is why I am telling his race, why I am telling his color. What is the reason behind it is that is nothing that here how he suffered in America. He means Claude Mackay. Claude Mackay, he suffered a lot in America due to his race, due to his color, due to his what do you call that, racism, discrimination which was there in America. ಓಕೆ, ಸೊ ಇನ್ ಪರ್ಟಿಕ್ಯುಲರ್ ಪದ್ಯದಲ್ಲಿ ಅಮೇರಿಕಾ ಅಂತ ಹೇಳಿದರೆ ಈ ಟೈಟಲ್ ಅಮೇರಿಕಾನೇ ನಮಗೆ ನೂರಾರು ಕಥೆಗಳನ್ನು ಹೇಳ್ಬಿಡುತ್ತೆ, ನೂರಾರು ಭಾವನೆಗಳನ್ನು ತಂದುಬಿಡುತ್ತೆ. ಸೊ ನಮಗೆ ಅರ್ಥ ಆಗುತ್ತೆ ಸಮಥಿಂಗ್ ಇಸ್ ದೇರ್ ಹಿಯರ್, ಅಮೇರಿಕದ ಬಗ್ಗೆ ಏನೋ ಹೇಳಕ್ಕೆ ಹೊರಟಿದ್ದಾರೆ ಕ್ಲೌಡೆ ಮ್ಯಾಕೆ ಅಂತ ಅನಿಸ್ತದೆ. ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ಅಮೇರಿಕಾ ನಾವೆಲ್ಲ ತಿಳಿದುಕೊಂಡಿರೋಂಗೆ ಅಮೇರಿಕಾ ಅನ್ನೋದು ದೊಡ್ಡ ರಾಷ್ಟ್ರ, ವಿಶ್ವದ ದೊಡ್ಡಣ್ಣ, ಬಿಗ್ ಬಾಸ್, ಬಿಗ್ ಬ್ರದರ್ ಆಫ್ ದ ವರ್ಲ್ಡ್, ವಿಚ್ ಹ್ಯಾಸ್ ಡೆವಲಪ್ಡ್ ಅಲ್ಟಿಮೇಟ್ಲಿ ಸಿನ್ಸ್ ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ಮಹಾಯುದ್ಧದ ನಂತರ ವಿಶ್ವದ ದೈತ್ಯ ಶಕ್ತಿಯಾಗಿ, ಬಹುದೊಡ್ಡ ರಾಷ್ಟ್ರವಾಗಿ, ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಿದ ಈ ಅಮೇರಿಕಾ, ಅದಕ್ಕಿಂತ ಮುಂಚೆ ಇಂಗ್ಲೆಂಡ್ ಬಹು ದೈತ್ಯ ಶಕ್ತಿಯಾಗಿ ಶಕ್ತಿಯುತ ರಾಷ್ಟ್ರವಾಗಿತ್ತು, ಗ್ರೇಟ್ ಬ್ರಿಟನ್. ಆಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಅಮೇರಿಕಾ ದೈತ್ಯ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಸೊ ಈ ದೈತ್ಯ ಶಕ್ತಿ, ಬಹು ಶಕ್ತಿಶಾಲಿ ರಾಷ್ಟ್ರ ಅಮೇರಿಕಾ ಹೇಗಿದೆ ಹಾಗಾದರೆ, ಅದರ ಒಳನೋಟ ಹೇಗಿದೆ, ಅದರ ಆ ಅಮೇರಿಕದ ಒಳಾಂಗಣ ಚಿತ್ರೀಕರಣ ಹೇಗಿದೆ, ಅದರೊಳಗಡೆ ಜೀವನ ಮಾಡೋಕ್ಕೆ ಜನಜೀವನ ಹೇಗಿದೆ, ಅದು ಸೇಫ್ ಪ್ಲೇಸಾ ಜೀವನ ಮಾಡಲಿಕ್ಕೆ, ಸೆಕ್ಯೂರ್ಡ್ ಪ್ಲೇಸಾ, ಬೆಸ್ಟ್ ಪ್ಲೇಸ್ ಟು ರಿಸೈಡಾ ಅನ್ನೋದು ಇಲ್ಲಿ ನಮಗೆ ನಾವು ಡಿಸ್ಕಸ್ ಮಾಡಬೇಕಾದಂಥ ಪಾಯಿಂಟು. ಸೊ ಏನಪ್ಪ ಅಂತ ಹೇಳಿದರೆ, ಅಮೇರಿಕದಲ್ಲಿ ನಮಗೆ ಗೊತ್ತಿರೋಂಗೆ, ಅಮೇರಿಕಾ ಇಟ್ಸ್ ಎ ಬ್ಯೂಟಿಫುಲ್ ಪೋಯಮ್ ರಿಟನ್ ಬೈ ಕ್ಲೌಡೆ ಮ್ಯಾಕೆ. ಅಮೇರಿಕಾದಲ್ಲಿ ನಮಗೆ ಗೊತ್ತಿರೋಂಗೆ ಎಲ್ಲ ಥರದ ವೈವಿಧ್ಯಮಾನ ಇದೆ, ಎಲ್ಲ ಥರದ ಜನಗಳಿದ್ದಾರೆ, ಎಲ್ಲ ಥರದ ಅಪಾರ್ಚುನಿಟೀಸ್ ಇದೆ. ದೇರ್ ವಿ ಕ್ಯಾನ್ ಫೈಂಡ್ ವಿವಿಡ್ ವೈಬ್ರೆಂಟ್ ಕಲ್ಚರ್ ಆ್ಯಂಡ್ ವಿವಿಡ್ ಅಪಾರ್ಚುನಿಟೀಸ್ ಇಟ್ ಆಫರ್ಸ್. ಎಲ್ಲ ದೇಶಗಳಿಂದ ಜನಗಳು ಹೋಗಿ ಇಲ್ಲಿ ನೆಲೆಸಿದ್ದಾರೆ ಅಮೇರಿಕದಲ್ಲಿ. ಓಕೆ, ಬಿಕಾಸ್ ಆಫ್ ಇಟ್ಸ್ ವಿವಿಡ್ ಕಲ್ಚರ್, ಬಿಕಾಸ್ ಆಫ್ ಇಟ್ಸ್ ವಿವಿಡ್ ಅಪಾರ್ಚುನಿಟಿ ವಿಚ್ ಇಟ್ ಗಿವ್ಸ್ ಟು ಲೀಡ್ ಅವರ್ ಲೈಫ್. ನಮ್ಮ ಜೀವನವನ್ನು ನಡೆಸಲಿಕ್ಕೆ ಅದು ಕೊಡುವಂಥ ವಿವಿಡ್ ಅಪಾರ್ಚುನಿಟಿ, ಬೇರೆ ಥರದ ಒಂದು ಅಪಾರ್ಚುನಿಟೀಸನ್ನು ಕೊಡುತ್ತೆ, ನಮಗೆ ಕೆಲಸ ಕೊಡುತ್ತೆ. ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಕೊಡುತ್ತೆ. ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೋದು, ತಿಂಗಳಿಗೆ 4-5 ಲಕ್ಷ ಸಂಬಳ ಬರ್ತದೆ ಅಮೇರಿಕನ್ ಕರೆನ್ಸಿ ಪ್ರಕಾರ. ಅದೇ ಡಾಲರ್ಸಲ್ಲಿ ಎಲ್ಲ ವಹಿವಾಟು ನಡೀತದೆ. ಅಮೇರಿಕನ್ ಕರೆನ್ಸಿನೇ ಈಗ ಇವತ್ತಿನ ಕಾಲದಲ್ಲಿ ಹೈಯೆಸ್ಟು ಒಂದು ಬೆಲೆ ಇರುವಂಥ ಒಂದು ಕರೆನ್ಸಿ. ಹೈಯೆಸ್ಟ್ ಅಂತ ಹೇಳಿದರೆ ಎಲ್ಲ ವಹಿವಾಟುಗಳು ಭಾರತದಲ್ಲಿ ನಡೆಯೋದು ಅಂತ ಹೇಳಿದರೆ ಅಮೇರಿಕನ್ ಕರೆನ್ಸಿ ಇಟ್ಕೊಂಡೆ, ದಟ್ ಈಸ್ ಡಾಲರ್ ಲೆಕ್ಕದಲ್ಲಿ ನಡೀತದೆ. ಕ್ರೂಡ್ ಆಯಿಲ್ ಕೂಡ ಎಷ್ಟು ಡಾಲರ್ ಇದೆ ಒಂದು ಬ್ಯಾರಲ್ಗೆ ಅಂತಲೇ ಲೆಕ್ಕ ಮಾಡ್ತಾರೆ. ಎಷ್ಟು ಪೌಂಡ್ಸ್ ಇದೆ, ಎಷ್ಟು ಯೂರೋಸ್ ಇದೆ, ಎಷ್ಟು ದಿನಾರ್ಸ್ ಇದೆ ಅಂತ ಲೆಕ್ಕ ಮಾಡಲ್ಲ. ಅಂದರೆ ಬೇರೆ ದೇಶ ಬೇರೆ ಕರೆನ್ಸಿ ಇದೆ. ಸೊ ಸೌತ್ ಏಷ್ಯನ್ ಕಂಟ್ರೀಸ್ ಲೈಕ್ ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಲ್, ಈ ಥರದ ದೇಶಗಳಲ್ಲಿ ರುಪೀಸನ್ನು ಬಳಸ್ತಾರೆ. ಆದರೆ ಯುರೋಪಿಯನ್ ಕಂಟ್ರೀಸಲ್ಲಿ ಬಳಸುವಂಥ ಕರೆನ್ಸಿ ಏನು, ಅದಕ್ಕೇನಂತಾರೆ ರುಪೀಸ್ ಅಲ್ಲ, ಯೂರೋಸ್. ಆಮೇಲೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಬಳಸೋದು ಡಾಲರ್ಸು, ಇಂಗ್ಲೆಂಡ್ ಬಳಸೋದು ಪೌಂಡ್ಸು,
ಲಿಬಿಯಾ, ಆಮೇಲೆ ಈ ಒಂದು ಏನಂತ ಕರಿತೀವಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಬರುವಂಥ ದೇಶಗಳಲ್ಲಿ ದಿನಾರ್ ಬಳಸ್ತಾರೆ. ದಿನಾರ್ ಅಂತ ಇದೆ, ಬೇರೆ 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 ಕರೆನ್ಸಿಗಳಿದ್ದಾವೆ. ಓಕೆನಾ? ಈ ಥರದ್ದು ಇದ್ದಾಗ ಇಲ್ಲಿ ಅಮೇರಿಕಾನ ಅಂತಲೇ ನಾನು ಎಸ್ಪೆಷಲಿ ಹೇಳ್ತಾ ಇರೋದು. ಅಮೇರಿಕದ ಬಗ್ಗೆ ಹೇಳಿದಾಗ ಅಮೇರಿಕಾ ಒಳ್ಳೆ ರಾಷ್ಟ್ರ, ಬಟ್ ಅದರೊಳಗಡೆ ಎಷ್ಟು ರೇಷಿಯಲ್ ಸೆಗ್ರಿಗೇಷನ್ ಇದೆ, ಜನಾಂಗೀಯ ನಿಂದನೆ ಇದೆ, ಜನಾಂಗೀಯ ತಾರತಮ್ಯ ಇದೆ, ಕರಿಯರನ್ನು ಅಥವಾ ಬೇರೆ ದೇಶದವರನ್ನು, ಬೇರೆ ಬಣ್ಣದವರನ್ನು, ಬೇರೆ ವರ್ಣದವರನ್ನು ಹೇಗೆ ಅವರು ನಡೆಸ್ಕೊಳ್ತಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಬೇರೆ ವರ್ಣದವರನ್ನು ಹೇಗೆ ನಡೆಸ್ಕೊಳ್ತಾರೆ ಅಮೇರಿಕದಲ್ಲಿ ನಿಜವಾಗ್ಲೂ ನಾವು ಹೋಗಿ ನೆಲೆಸಲಿಕ್ಕೆ ನೆಲೆ ಇದೆಯಾ? ಅಮೇರಿಕದಲ್ಲಿ ನಿಜವಾಗ್ಲೂ ನಾವು ಹೋಗಿ ನೆಲೆಸಿದರೆ ನಮಗೆ ಒಳ್ಳೆ ಸ್ಥಾನಮಾನ ಸಿಗುತ್ತಾ? ನಾವು ಪೀಸ್ಫುಲ್ಲಾಗಿ ಜೀವನ ನಡೆಸ್ಬೋದಾ ಅಮೇರಿಕದಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ. ಓಕೆ, ಇಲ್ಲಿ ಕ್ಲೌಡೆ ಮ್ಯಾಕೆ ಅನ್ನೋರು ಜಮೈಕನ್ ಪೋಯೆಟ್. ಈತ ಜಮೈಕಾ ದೇಶದಿಂದ ಹುಟ್ಟಿ ಬೆಳೆದು ಅಲ್ಲಿಂದ ನೆಕ್ಸ್ಟ್ ಸೆಟ್ಲ್ ಆಗೋದು ಅಮೇರಿಕದಲ್ಲಿ. ಆತ ತುಂಬ ಹ್ಯುಮಿಲಿಯೇಟ್ ಆಗ್ತಾರೆ, ತುಂಬ ಅವಮಾನಕ್ಕೊಳಗಾಗ್ತಾರೆ, ತುಂಬ ಅಸಡ್ಡೆಗೊಳಗಾಗ್ತಾರೆ. She was humiliated, he was insulted by Americans, white Americans and white American native people in America, yes, because of their racial discrimination, very important. The racial discrimination which was at to its high peak point, because American people, they are going to discriminate the blacks and whites. They are going to separate the people by the color. ಕರಿಯರ ಬೇರೆ ಬಿಳಿಯರ ಬೇರೆ ಅಂತ ಡಿಸ್ಕ್ರಿಮಿನೇಟ್ ಮಾಡ್ತಾಯಿದ್ರು, ಬೇರೆ ಬೇರೆ ತಾರತಮ್ಯ ಮಾಡ್ತಾಯಿದ್ರು, ಜನಾಂಗೀಯ ತಾರತಮ್ಯ ಇತ್ತು. ಕರಿಯರಿಗೆ ಯಾವುದೇ ಥರದ ಪ್ರಾಮಿನೆನ್ಸ್ ಕೊಡ್ತಿರಲಿಲ್ಲ, ಇಂಪಾರ್ಟೆನ್ಸ್ ಕೊಡ್ತಿರಲಿಲ್ಲ. ಅವರ ಹಕ್ಕುಗಳನ್ನು ಕಸ್ಕೊಂಡಿದ್ರು, ಅವರನ್ನು ಕೀಳಾಗಿ ಕಾಣ್ತಾಯಿದ್ರು, ಅವ್ರನ್ನ ತುಚ್ಛವಾಗಿ ನಡೆಸ್ಕೊತಾ ಇದ್ರು, ಅವರನ್ನು ಆಲ್ಮೋಸ್ಟ್ ಪ್ರಾಣಿಗಳ ಥರ ನಡೆಸ್ಕೊತಾ ಇದ್ದರು, ಅವರನ್ನು ಅಮಾನವೀಯವಾಗಿ ನಡೆಸ್ಕೊತಾ ಇದ್ದರು. ಈ ಥರದ ಒಂದು ಅಮಾನವೀಯ ಘಟನೆಗೆ ಸಾಕ್ಷಿಯಾಗಿದ್ದು ನಮ್ಮ ಪೋಯೆಟ್, ನಮ್ಮ ರೈಟರ್ ಕ್ಲೌಡೆ ಮ್ಯಾಕೆ. ನೆನ್ಪಿಟ್ಕೊಳ್ಳಿ, ಈ ಪದ್ಯ ಬರೆಯುವಾಗ ಸ್ವಲ್ಪ ಸಣ್ಣ ಪದ್ಯ, ಬಟ್ ಇದ್ರ ಹಿಂದೆ ಸಮ್ಮರಿ, ಯು ಹ್ಯಾವ್ ಟು ರೈಟ್ ದ ಬ್ಯಾಕ್ಗ್ರೌಂಡ್ ಸಮ್ಮರಿ ಬಿಹೈಂಡ್ ದಿಸ್ ಈಸ್ ಹೌ ಅಮೇರಿಕಾ ವಾಸ್ ಟ್ರೀಟಿಂಗ್ ದ ಬ್ಲ್ಯಾಕ್ಸ್ ಇನ್ ದೋಸ್ ಟೈಮ್ಸ್. ಆವಾಗ ಅಮೇರಿಕಾ ಕರಿಯರನ್ನು ಹೇಗೆ ನಡೆಸ್ಕೊಳ್ತಾ ಇತ್ತು ಅನ್ನೋದನ್ನು ಕೂಡ ನೀವು ಬರಿಬೇಕಾಗುತ್ತೆ. ಯು ಶುಡ್ ಹ್ಯಾವ್ ಟು ರೈಟ್ ದಿಸ್ ಆಲ್ಸೋ. ವೆರಿ 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 ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಯಾವ ರೀತಿ ನಡೆಸ್ಕೊತಾ ಇದ್ರು ಬ್ಲ್ಯಾಕ್ಸನ್ನು ಅಮೇರಿಕಾದಲ್ಲಿ ಬಿಳಿಯರು, ಲೋಕಲ್ ಪೀಪಲ್, ನೇಟಿವ್ ಪೀಪಲ್ ಆಫ್ ಅಮೇರಿಕಾ. ನೇಟಿವ್ ಪೀಪಲ್, ದಟ್ ಮೀನ್ಸ್ ದ ವೈಟ್ ಅಮೇರಿಕನ್ಸ್. ಆ್ಯಂಡ್ ಸೆನೇಟಲ್ಲಿ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ MP ಗಳು, MLAಗಳು ಅಮೇರಿಕದಲ್ಲಿದ್ದಂಥವ್ರು ಎಲ್ಲರೂ ವೈಟ್ಸೇ. ಹಂಗಾಗಿ ನಮಗೆ ಇಲ್ಲಿ ಕರಿಯರನ್ನು ಈ ಥರ ತೊಂದರೆ ಮಾಡ್ತಿದ್ದಾರೆ, ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಕರಿಯರಿಗೆ. ಅವರಿಗೆ ಬೇರೆ ಬೇರೆ ಥರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತರಬೇಕು. ಈಗ ನೋಡಿ, ಯಾರಾದರೂ ಅಸ್ಪೃಶ್ಯತೆ ಮಾಡಿದರೆ, ಯಾರಾದರೂ ಜಾತಿ ನಿಂದನೆ ಮಾಡಿದರೆ, ಯಾರಾದರೂ ಕೆಳವರ್ಗದವ್ರಿಗೆ ಯಾರಾದರೂ ನಾವು ಜಾತಿ ಹಿಡ್ಕೊಂಡು ಬೈದರೆ ಅವ್ರಿಗೇನಂತ ಕರಿತೀವಿ, ಸೊ ದಟ್ ಅವ್ರನ್ನ ಜೈಲಿಗೆ ಹಾಕ್ಬೋದು, ಅವರಿಗೆ ಅಟ್ರಾಸಿಟಿ ಕೇಸ್ ಹಾಕ್ಬೋದು. ಓಕೆ, ಈ ಥರದ್ದೊಂದು ಕಾನೂನು ನಮ್ಮ ದೇಶದಲ್ಲಿದೆ. ಬಟ್ ಅಲ್ಲಿ ಬ್ಲ್ಯಾಕ್ಸನ್ನು ಹೀಯಾಳಿಸಿದರೆ, ಅವರಿಗೆ ತೊಂದರೆ ಕೊಟ್ಟರೆ, ಅವರಿಗೆ ನಿಂದನೆ ಮಾಡಿದರೆ, ಅವರಿಗೆ ಪ್ರಾಬ್ಲಮ್ ಮಾಡಿದರೆ, ನಾವು ಆ ಬ್ಲ್ಯಾಕ್ಸ್ಗಳ ಪರವಾಗಿ ಇರುವಂಥ ಕಾನೂನುಗಳನ್ನು ಮಾಡಲಿಕ್ಕೆ, ಆ ಥರ ಮಾಡಿದವರಿಗೆ ಜೈಲಿಗೆ ಹಾಕಲಿಕ್ಕೆ ಅಥವಾ ಶಿಕ್ಷೆ ಕೊಡಲಿಕ್ಕೆ, ಅವರಿಗೆ ಸರಿಯಾದ ಪನಿಷ್ಮೆಂಟ್ ಕೊಡಲಿಕ್ಕೆ ಯಾವುದೇ ಥರದ ಕಾನೂನನ್ನು ಮಾಡಬೇಕಾಗಿದ್ದು ಯಾರು? ಅಲ್ಲಿಯ ಗೌರ್ಮೆಂಟ್ ಯಾವುದು? ಅಮೇರಿಕನ್ ಗೌರ್ಮೆಂಟಲ್ಲಿರೋದು, ಸರ್ಕಾರ ರಚನೆ ಮಾಡಿರೋದು ಯಾರು? ಅಲ್ಲಿಯ ವೈಟ್ ಅಮೇರಿಕನ್ ಪೀಪಲ್ ಹೂ ಆರ್ ದೇರ್ ಲೋಕಲ್ ಆಗಿರುವಂಥ ವೈಟ್ ಅಮೇರಿಕನ್ಸು. ಸೊ ದಟ್ ಆ ವೈಟ್ ಅಮೇರಿಕನ್ಸ್ ಏನಾಗಿದ್ದಾರೆ, ಅವರು ಕರಿಯರ ಪರವಾಗಿ ಒಲವನ್ನು ತೋರ್ತಾ ಇಲ್ಲ. ದೇ ನೆವರ್ ವಾಂಟ್ ಬ್ಲ್ಯಾಕ್ ಪೀಪಲ್ ಟು ರೆಸಿಸ್ಟ್ ದೆಮ್ಸೆಲ್ಸ್ ಆ್ಯಂಡ್ ರಿಟೈನ್ ದೇರ್ ಓನ್ ಪವರ್ಸ್. ಅವರ ಪವರ್ಸ್ ಅವರಿಗೆ ಬೇಕಾಗಿಲ್ಲ, ಕೊಡಬೇಕಾಗಿಲ್ಲ. ಅವರ ಹಕ್ಕುಗಳನ್ನು ಇವರು ಕಸ್ಕೊತಾ ಇದ್ದಾರೆ. ಓಕೆ, ಯಾರು? ವೈಟ್ಸು. ಎಲ್ಲ ರೀತಿಯಲ್ಲಿ ವೈಟ್ಸ್ಗಳು ಶೋಷಣೆಯನ್ನು ಮಾಡ್ತಿದ್ದಾರೆ ಕರಿಯರ ವಿರುದ್ಧ. ಬ್ಲ್ಯಾಕ್ಸ್ ಅಗೇನೆಸ್ಟ್ ಆಗಿ ದ ವೈಟ್ಸ್ ಆರ್ ಎಕ್ಸ್ಪ್ಲಾಯ್ಟಿಂಗ್ ದ ಬ್ಲ್ಯಾಕ್ಸ್ ಇನ್ ಆಲ್ ಮೀನ್ಸ್ ಅಂತ ಹೇಳಿ ಇಲ್ಲಿ ಹೇಳ್ತಾನೆ. ಓಕೆ, ಸೊ ದಿಸ್ ಈಸ್ ಹೌ ಯು ವಾಂಟೆಡ್ ಟು ಟೆಲ್ ಅಬೌಟ್ ಅಮೇರಿಕಾ.
ಓಕೆ, ಅಮೇರಿಕದ ಪರವಾಗಿ ಈ ರೀತಿ ಹೇಳ ಬಯಸ್ತಾನೆ. ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು 3 ಲೈನನ್ನು ಹೇಳಿದ್ವಿ. ಆಲ್ದೋ ಶಿ ಫೀಡ್ಸ್ ಮೀ ಬ್ರೆಡ್ ಆಫ್ ಬಿಟರ್ನೆಸ್ ಆ್ಯಂಡ್ ಸಿಂಕ್ಸ್ ಇನ್ ಟು ಮೈ ಥ್ರೋಟ್ ಹರ್ ಟೈಗರ್ಸ್ ಟೂತ್ ಸ್ಟೀಲಿಂಗ್ ಮೈ ಬ್ರೆತ್ ಆಫ್ ಲೈಫ್ ಐ ವಿಲ್ ಕನ್ಫೆಸ್ ಐ ಲವ್ ದಿಸ್ ಕಲ್ಚರ್ಡ್ ಹೆಲ್ ದ್ಯಾಟ್ ಟೆಸ್ಟ್ಸ್ ಮೈ ಯೂತ್ ಅನ್ನು ಇಲ್ಲಿವರೆಗೂ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ. ಸೊ ಲಾಸ್ಟ್ ಕ್ಲಾಸಲ್ಲಿರೋ ವಿಡಿಯೋ ಕಳಿಸಿದ್ದೀನಿ ಲಿಂಕು, ಆ ಲಿಂಕ್ ಇದೆ, ಅದನ್ನ ಇನ್ನೊಂದು ಸಾರಿ ಹೋಗಿ ನೋಡ್ಕೊಳ್ಳಿ, ಇನ್ನೊಂದು ಸಾರಿ ಮತ್ತೊಂದು ಸಾರಿ. ನೆಕ್ಸ್ಟ್ ಲೈನ್ ಹೋಗ್ತೀನಿ ನಾನು, ನೋಡಿ ನೆಕ್ಸ್ಟ್ ಲೈನು. ಸೊ ದ್ಯಾಟ್ ಈಸ್ ನೆಕ್ಸ್ಟ್ ಲೈನು ಹೇಳಬೇಕು ಅಂತ ಹೇಳಿದರೆ ಐ ವಿಲ್ ಝೂಮ್ ಇಟ್ ಔಟ್. ಯು ಸಿ ಹರ್ ವಿಗರ್ ಫ್ಲೋಸ್ ಲೈಕ್ ಟೈಡ್ಸ್ ಇನ್ ಟು ಮೈ ಬ್ಲಡ್. ನೋಡಿ, ಹರ್ ವಿಗರ್, ಅವಳ ಶಕ್ತಿ, ವಿಗರ್ ಅಂದರೆ ಸ್ಪಿರಿಟ್, ಎಂಥೂಸಿಯಾಸಮ್, ಉಲ್ಲಾಸ, ಉತ್ಸಾಹ, ಶಕ್ತಿ ಎಲ್ಲದು. ಹರ್ ವಿಗರ್ ಫ್ಲೋಸ್ ಲೈಕ್ ಟೈಡ್ಸ್ ಇನ್ ಟು ಮೈ ಬ್ಲಡ್. ಅವಳ ಶಕ್ತಿ. ಹರ್ ಅಂದರೆ ಯಾರಿಲ್ಲಿ? ಅವಳ ಅಂದರೆ ಯಾರು? ಅಮೇರಿಕಕ್ಕೆ ಹೋಲಿಸ್ತಾರೆ, ಅಮೇರಿಕನ್ನೇ ಅವಳು ಅಂತಾರೆ. ಅವಳು, ನಾವು ಹೆಂಗೆ ಭಾರತ ಮಾತೆ ಅಂತೀವಲ್ಲ ಹಂಗೆ ಅವಳ, ಅಮೇರಿಕಾದ ಆಕೆಯ ಶಕ್ತಿ ನನ್ನ ರಕ್ತದಲ್ಲೆಲ್ಲ ಹರಿದಾಡುತ್ತೆ. ಗಿವ್ ಮೀ ಸ್ಟ್ರೆಂತ್ ಟು ಎರೆಕ್ಟ್ ಅಗೇನೆಸ್ಟ್ ಹರ್ ಹೇಟ್. ನೋಡಿ, ಗಿವಿಂಗ್ ಮೀ ಸ್ಟ್ರೆಂತ್ ಟು ಎರೆಕ್ಟ್ ಅಗೇನೆಸ್ಟ್ ಹರ್ ಹೇಟ್. ಗಿವಿಂಗ್ ಮೀ ಸ್ಟ್ರೆಂತ್ ಎರೆಕ್ಟ್ ಅಗೇನೆಸ್ಟ್ ಅ ಹೇಟ್. ಅವಳು ಏಟ್ ಮಾಡಿದರೆ, ಅವಳು ದ್ವೇಷಿಸಿದ್ರೆ, ಅವಳು ಅಂದರೆ ಯಾರು? ಇಲ್ಲಿ ನಾನು ಹೇಳ್ದಂಗೆ ಅಮೇರಿಕಾ. ಅವಳು ಅಂದರೆ ಯಾರು? ಅಮೇರಿಕಾ. ನೋಡಿ, ಅವಳು ನನ್ನ ಹೇಟ್ ಮಾಡಿದಷ್ಟು ನಾನು ಶಕ್ತಿ ಪಡ್ಕೊತೀನಿ. ಅವಳ ಅಗೇನೆಸ್ಟಾಗಿ ನಾನು ಹೋರಾಟ ಮಾಡಲಿಕ್ಕೆ ಪ್ರೊಟೆಸ್ಟ್ ಮಾಡಲಿಕ್ಕೆ ನನಗೆ ಶಕ್ತಿ ಬರ್ತಾ ಹೋಗುತ್ತೆ. ನನ್ನನ್ನು ದ್ವೇಷಿಸುವವರು ಇರಬೇಕಯ್ಯ, ನಿಂದಿಸುವವರು ಇರಬೇಕಯ್ಯ, ಹಂದಿಯ ಹಾಗೆ ಅಂತೇಳಿ ಒಬ್ಬರು ಕನ್ನಡ ಕವಿಗಳು ಹೇಳ್ತಾರಲ್ಲ, ಆ ರೀತಿ ಅವಳು ದ್ವೇಷಿಸಿದಷ್ಟು, ಅವಳು ಅಂದರೆ ಯಾರು? ಅಮೇರಿಕಾ ನನ್ನನ್ನು ದ್ವೇಷಿಸ್ತಾ ಇದೆ. ಅಮೇರಿಕಾ ಅಂದರೆ ಅಲ್ಲಿರೋ ವೈಟ್ ಪೀಪಲ್ ದ್ವೇಷಿಸ್ತಾ ಇದ್ದಾರೆ. ಆ ವೈಟ್ ಪೀಪಲ್ ದ್ವೇಷಿಸಿದಷ್ಟು ನನಗೆ ಶಕ್ತಿ ಬರ್ತಾ ಹೋಗುತ್ತೆ, ಅದನ್ನು ಎದುರಿಸೋ ಶಕ್ತಿ ಅಂತ ಹೇಳ್ತಾನೆ ಇಲ್ಲಿ. ಆರ್ ಬಿಗ್ನೆಸ್ ಸ್ವೀಪ್ಸ್ ಮೈ ಬೀಯಿಂಗ್ ಲೈಕ್ ಫ್ಲಡ್. ಅವಳ ದೊಡ್ಡತನ, ಬಿಗ್ನೆಸ್ ಅಂದರೆ ಅವಳ ದೊಡ್ಡತನ, ನನ್ನನ್ನು ಸ್ವೀಪ್ ಮಾಡುತ್ತೆ, ನನ್ನನ್ನು ಸೆಳ್ಕೊಂಡು ಹೋಗುತ್ತೆ. ಫ್ಲಡ್ಡಲ್ಲಿ ಹೆಂಗೆ ನಾವು ಫ್ಲಡ್ ಅಂತ ಹೇಳಿದರೆ ಈ ಅಲೆಗಳು, ಈ ನೀರು ಹೆಚ್ಚಿಗೆ, ಈ ಉದಾಹರಣೆ ನೀವು ಸಮುದ್ರಕ್ಕೆ ಹೋಗಿ ಸಮುದ್ರದ ಅಲೆಗಳ ಮೇಲೆ ನೀವು ಬಿದ್ದಿರಿ ಅಂತ ತಿಳ್ಕೊಳ್ಳಿ, ಅದು ಹೆಂಗೆ ನಿಮ್ಮನ್ನು ಎಳ್ಕೊಂಡು ನೋಡೋ ಸಮುದ್ರಕ್ಕೆ ಹೋಗುತ್ತೋ ಹಂಗೆ ಇಲ್ಲಿ ಕೂಡ ಇವಳು ಏಟ್ ಮಾಡಿದಷ್ಟು, ಅಮೇರಿಕಾ ನಮ್ಮನ್ನು ಏಟ್ ಮಾಡಿದಷ್ಟು ನಾವು ದೊಡ್ಡದಾಗಿ ಬೆಳಿತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಎಟ್ ಆ್ಯಸ್ ಎ ರೆಬಲ್ ಫ್ರಂಟ್ಸ್ ಎ ಕಿಂಗ್ ಸ್ಟೇಟ್. ಒಂದು ಕಿಂಗ್ ಸ್ಟೇಟ್ ಥರ, ಒಬ್ಬ ರಾಜನ ಥರ ನಾನು ರೆಬಲ್ ಆಗ್ತೀನಿ, ತಿರುಗಿ ಬೀಳ್ತೀನಿ, ಹೋರಾಟ ಮಾಡ್ತೀನಿ, ದಂಗೆ ಹೇಳ್ತೀನಿ, ರೆಬಲ್ ಆಗ್ತೀನಿ. ಓಕೆ, ಐ ಸ್ಟ್ಯಾಂಡ್ ವಿತಿನ್ ಹರ್ ವಾಲ್ಸ್ ವಿತ್ ನಾಟ್ ಎ ಶ್ರೆಡ್. ನೋಡಿ, ಐ ಸ್ಟ್ಯಾಂಡ್ ವಿತಿನ್ ಹರ್ ವಾಲ್ಸ್, ಅವಳ 4 ಗೋಡೆಗಳ ಮಧ್ಯೆ ನಾನು ನಿಲ್ತೀನಿ ಅಂದರೆ ಅವಳ ದೇಶದಲ್ಲೇ ನಾನು ಇರ್ತೀನಿ ಅಂತ. ಅವಳು ಅಂದರೆ ಯಾರು? ಅಮೇರಿಕಾ. ಅವಳು ಅಂದರೆ ಯಾರು? ಅಮೇರಿಕಾ. ಅವಳ 4 ಗೋಡೆಗಳ ಮಧ್ಯೆನೇ ನಾನು ಇರ್ತೀನಿ. ಐ ಸ್ಟ್ಯಾಂಡ್ ವಿತಿನ್ ಹರ್ ವಾಲ್ಸ್. ವಿತಿನ್ ಹರ್ ವಾಲ್ಸ್ ಅಂದರೆ ಅವಳ 4 ಗೋಡೆಗಳು. ಅವಳ 4 ಗೋಡೆ ಅಂದರೆ ಆ ದೇಶದ ಟೆರಿಟರಿ ಅಂದರೆ ಆ ದೇಶದ ಏನಂತ ಕರಿತೀವಿ ನಾವು, ಬೌಂಡ್ರಿ. ಆ ದೇಶದ ಬೌಂಡ್ರಿ ಒಳಗೆ ಇರ್ತೀನಿ. ಅಂದರೆ ಆ ದೇಶದವ್ರು ನನಗೆ ತೊಂದರೆ ಕೊಡ್ತಿದ್ದಾರೆ ಅಂದರೆ ನಾನು ಆ ದೇಶ ಬಿಟ್ಟು ಹೋಗಲ್ಲ, ನಾನಿನ್ನೂ ಶಕ್ತಿ ತಂದ್ಕೊತೀನಿ. ಆ ದೇಶದ ಆ ತೊಂದರೆಗಳ ವಿರುದ್ಧ ಹೋರಾಟ ಮಾಡುವಂಥ ಒಂದು ಶಕ್ತಿ ನನಗೆ ಬರಲಿ ಅಂತ ಹೇಳ್ತಾನೆ. ವಿತ್ ನಾಟ್ ಎ ಶ್ರೆಡ್ ಆಫ್ ಟೆರರ್ ಮಲೈಸ್. ಯಾವುದೇ ಭಯ ಭೀತಿ ಇಲ್ದೇ, ಟೆರರ್ ಇಲ್ದೇ, ಯಾವುದೇ ಹೆದರಿಕೆ ಇಲ್ದೇ, ನೀನು ಎಷ್ಟೇ ತೊಂದರೆ ಕೊಡು, ಯಾವುದೇ ಹೆದರಿಕೆ ಇಲ್ದೇ ನಾನೆಲ್ಲವನ್ನು ನಿಭಾಯಿಸ್ತೀನಿ. ಅಂದರೆ ಈ ದೇಶ ನನಗೆ ಎಷ್ಟೇ ತೊಂದರೆ ಕೊಟ್ಟರು, ಈ ದೇಶ ನನಗೆ ಎಷ್ಟೇ ಪ್ರಾಬ್ಲಮ್ ಮಾಡಿದ್ರು, ಈ ದೇಶ ನನಗೆ ಎಷ್ಟೇ ಟಾರ್ಚರ್ ಮಾಡಿದ್ರು ಯಾವುದೇ ಭಯ ಇಲ್ಲದೇ ನಾನು ಹಂಗೆ ಇರ್ತೀನಿ ಅಂತ ಹೇಳ್ತಾನೆ. ಇದೇ ದೇಶದಲ್ಲೇ ಇರ್ತೀನಿ, ಈ ದೇಶ ಬಿಟ್ಟು ಎಲ್ಲೂ ಓಡೋಗಲ್ಲ ನಾನು ಅಂತ ಹೇಳ್ತಾನೆ. ಯಾರು? ಆಥರ್ ಕ್ಲೌಡೆ ಮ್ಯಾಕೆ. ನೋಡಿ, ಡಾರ್ಕ್ಲಿ ಐ ಗೇಜ್ ಇನ್ ಟು ದ ಡೇಸ್ ಅಹೆಡ್. ಡಾರ್ಕ್ಲಿ ಐ ಗೇಜ್ ಇಂಟು ದ ಡೇಸ್ ಅಹೆಡ್. ಡಾರ್ಕ್ಲಿ, ಕಗ್ಗತ್ತಲೆಯ ದಿನಗಳಲ್ಲಿದ್ದೀವಿ. ಡಾರ್ಕ್ಲಿ ಅಂದರೆ ಕಗ್ಗತ್ತಲು, ಕತ್ಲು.
ಈ ಕತ್ತಲೆಯ ದಿನಗಳಲ್ಲಿ ನಾವಿದ್ದೀವಿ. ಐ ಗೇಜ್ ಇನ್ ಟು ದ ಡೇಸ್ ಅಹೆಡ್. ಐ ಗೇಜ್ ಅಂದರೆ ನೋಡ್ತೀನಿ ಅಂತ, ನೋಡೋದು, ದಿಟ್ಟಿಸಿ ನೋಡೋದು, ಎದುರು ನೋಡೋದು ಅಂತ. ಐ ಗೇಜ್, ನಾನು ಎದುರು ನೋಡ್ತೀನಿ ಏನನ್ನು? ಮುಂಬರುವ ಒಳ್ಳೆಯ ದಿನಗಳನ್ನು. ಇನ್ ಟು ದ ಡೇಸ್ ಅಹೆಡ್ ಅಂದರೆ ಅಹೆಡ್, ಡೇಸ್ ಅಂದರೆ ಡೇಸ್ ಅಹೆಡ್ ಅಂದರೆ ಮುಂಬರುವ ದಿನಗಳನ್ನು ನಾನು ನೋಡ್ತೀನಿ. ಬಟ್ ಡಾರ್ಕ್ಲಿ ನೌ ಐ ಆಮ್ ದೇರ್. ಈಗ ನಾನಿರೋದು ಕತ್ತಲೆಯ ಕಗ್ಗತ್ತಲಲ್ಲಿ. ಬಿಕಾಸ್ ಯಾಕೆಂದರೆ ಎಲ್ಲರಿಗೂ ಪ್ರಾಬ್ಲಮ್ ಕೊಡ್ತಾ ಇದೆ ಈ ಅಮೇರಿಕಾ. ಯಾರಿಗೆ? ಬ್ಲ್ಯಾಕ್ ಪೀಪಲ್ಗೆ, ಬ್ಲ್ಯಾಕ್ ಅಮೇರಿಕನ್ಸ್ಗೆ, ಬ್ಲ್ಯಾಕ್ ನೀಗ್ರೋಸ್ಗೆ, ಬ್ಲ್ಯಾಕ್ ಜಮೈಕನ್ ಪೀಪಲ್ಗೆ. ಆದರೆ ಮುಂದೊಂದಿನ ಒಳ್ಳೆಯದಾಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ನೋಡಿ. ಆ್ಯಂಡ್ ಸಿ ಹರ್ ಮೈಟ್ ಆ್ಯಂಡ್ ಗ್ರನೈಟ್ ವಂಡರ್ಸ್ ದೇರ್. ಆ್ಯಂಡ್ ಸಿ ಹರ್ ಮೈಟ್ ಆ್ಯಂಡ್ ಗ್ರನೈಟ್ ವಂಡರ್ಸ್ ದೇರ್. ನೋಡಿ, ಅವಳ ದೊಡ್ಡತನ ನೋಡಿ ಅಂತ. ಸಿ ಹರ್ ಮೈಟ್ ಅಂದರೆ ಮೈಟಿ ಅಂದರೆ ದೊಡ್ಡತನ, ಮೈಟಿ ಅಂದರೆ ದೊಡ್ಡದು ಅಂತ, ಬೃಹತ್ ಆಕಾರದ್ದು. ಅವಳ ದೊಡ್ಡತನ ನೋಡಿ. ಗ್ರನೈಟ್ ವಂಡರ್ಸ್ ದೇರ್, ಅದ್ಭುತಗಳು ನಡೆಯೋದನ್ನು ನೋಡ್ತೀನಿ ನಾನು ಅಂತ. ಅದ್ಭುತಗಳು ಆ ದೇಶದಲ್ಲಿ ನಡಿಬೇಕು, ನಡೆಯುತ್ತೆ. ಅದ್ಭುತಗಳಂದ್ರೇನು ನೋಡಿ. ಅಬ್ರಹಾಂ ಲಿಂಕನ್ ಪ್ರೆಸಿಡೆಂಟ್ ಆಗಿಲ್ವಾ, ಅಮೇರಿಕದ ಪ್ರೆಸಿಡೆಂಟು. ಅಬ್ರಹಾಂ ಲಿಂಕನ್ ಒಬ್ಬ ಬ್ಲ್ಯಾಕ್ ಮ್ಯಾನ್. ಬರಾಕ್ ಒಬಾಮಾ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಬ್ಲ್ಯಾಕ್ ರೇಸ್. ಇವರೆಲ್ಲರೂ ಕೂಡ ಅಷ್ಟೇ ಬ್ಲ್ಯಾಕ್ ಪೀಪಲ್. ಅಮೇರಿಕದ ಅಧ್ಯಕ್ಷರಾಗಿರೋದನ್ನು ಕೂಡ ನಾನು ನೋಡಲಿಕ್ಕೆ ವಂಡರ್ಸ್ ಆಗಬೇಕು, ಅತ್ಯದ್ಭುತಗಳು ಕ್ರಿಯೇಟ್ ಆಗಬೇಕು, ಪರಮಾಶ್ಚರ್ಯಗಳು ಕ್ರಿಯೇಟ್ ಆಗಬೇಕು. ಆ ಕ್ರಿಯೇಟ್ ಆಗೋದನ್ನು ನಾನು ನೋಡ್ತೀನಿ, ನೋಡೋಕ್ಕೆ ನಾನು ಇದ್ದೀನಿ ಅಂತ. ಅಂದರೆ ಮುಂಬರುವ ದಿನಗಳನ್ನು ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ. ಬಿನೀತ್ ದ ಟಚ್ ಆಫ್ ಟೈಮ್ ಅನ್ಎರಿಂಗ್ ಆ್ಯಂಡ್. ಬಿನೀತ್ ದ ಟಚ್ ಆಫ್ ಟೈಮ್. ಯಾವಾಗ ಒಳ್ಳೆ ದಿನಗಳು ಬರ್ತವೆ ಅಂತಾನೆ? ಬಿನೀತ್ ದ ಟಚ್ ಆಫ್ ಟೈಮ್. ಟೈಮ್ ಬರಲಿ, ಆ ಟೈಮ್ ಬರಬೇಕು. ಅನ್ಎರಿಂಗ್ ಹ್ಯಾಂಡ್. ಅನ್ಎರಿಂಗ್ ಹ್ಯಾಂಡ್ ಅಂದರೆ ತಪ್ಪೇ ಮಾಡದಂಥ ಆ ಕೈಗಳು ಬರಬೇಕು. ಅನ್ಎರಿಂಗ್ ಹ್ಯಾಂಡ್ ಯಾರ್ದು ಅನ್ಎರಿಂಗ್ ಹ್ಯಾಂಡು? ಅನ್ಎರಿಂಗ್ ಹ್ಯಾಂಡು ಬಂದ್ಬಿಟ್ಟು ಟೈಮ್ದು. ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ ಹೇಳ್ತೀವಲ್ಲ ನಾವು, ಹಂಗೆ ಇಲ್ಲಿ ಟೈಮ್ಸ್ ಹ್ಯಾಂಡ್ ಈಸ್ ಅನ್ಎರಿಂಗ್. ಅನ್ಎರಿಂಗ್ ಅಂದರೆ ತಪ್ಪು ಮಾಡದಂಥ ಕೈಗಳು. ಏನೇ ಆದರೂ ಒಳ್ಳೆಯದಕ್ಕೆ ಅಂತೀವಲ್ಲ, ಹಂಗೆ ಏನಾದರೂ ಒಳ್ಳೆಯದಕ್ಕೆ ಆಗುತ್ತೆ. ಟೈಮ್ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸಮಯವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳ್ತಾ, ಸಮಯವನ್ನು ಕಾದು ನೋಡೋಣ ಅಂತ ಹೇಳ್ತಾ ಲಾಸ್ಟ್ ನೋಡಿ. ಲೈಕ್ ಪ್ರೈಸ್ಲೆಸ್ ಟ್ರೆಜರ್ಸ್ ಸಿಂಕಿಂಗ್ ಇನ್ ದ ಸ್ಯಾಂಡ್. ಲೈಕ್ ಪ್ರೈಸ್ಲೆಸ್ ಟ್ರೆಜರ್ಸ್ ಸಿಂಕಿಂಗ್ ಇನ್ ದ ಸ್ಯಾಂಡ್. ನೋಡಿ, ಪ್ರೈಸ್ಲೆಸ್ ಟ್ರೆಜರ್, ಬೆಲೆ ಕಟ್ಟಕ್ಕಾಗದೇ ಇರುವಂಥ ಟ್ರೆಜರು, ಬಂಗಾರ, ಭಂಡಾರ, ಅತ್ಯದ್ಭುತವಾದಂಥ ಭಂಡಾರ, ನಿಧಿ ಏನಾಗ್ತಾ ಇದೆ? ಮರಳೊಳಗೆ ಅವಿತು ಹೋಗ್ತಾ ಇದೆ, ಸಿಂಕ್ ಆಗ್ತಾ ಇದೆ. ಯಾವುದದು ಹಂಗಾದರೆ? ವಾಟ್ ಈಸ್ ದ ಪ್ರೈಸ್ಲೆಸ್ ಟ್ರೆಜರ್? ಹಂಗಾದರೆ ಇಲ್ಲಿ ಪ್ರೈಸ್ಲೆಸ್ ಟ್ರೆಜರ್ ಅಂದರೆ ಬ್ಲ್ಯಾಕ್ ಪೀಪಲ್. ಬ್ಲ್ಯಾಕ್ ಪೀಪಲ್ ಆರ್ ದ ಪ್ರೈಸ್ಲೆಸ್ ಟ್ರೆಜರ್. ಅವರಿಗೆ ಮರಳಲ್ಲಿ ಉತ್ತಾಗ್ತಿರುವಂಥ ನಿಧಿ, ಭಂಡಾರ ಯಾವುದು ಅಂದರೆ ಈ ಕಪ್ಪು ಜನಾಂಗದವರು. ಅವರನ್ನು ನಡೆಸ್ಕೊಳಕ್ಕಾಗ್ದೇ, ಅವರನ್ನು ನೀಟಾಗಿ ನೋಡೋಕ್ಕಾಗ್ದೇ, ಅವರನ್ನು ನೀಟಾಗಿ ನೋಡ್ಕೊಳಕ್ಕಾಗ್ದೇ, ಅವರನ್ನು ದಬ್ಬಾಳಿಕೆ ಮಾಡಿ, ಅವ್ರನ್ನ ತುಳಿದು, ಅವ್ರನ್ನ ದ್ವೇಷ ಮಾಡಿ, ಅವರನ್ನು ಅಪ್ರೆಸ್ ಮಾಡಿ, ಅವ್ರನ್ನ ಶೋಷಣೆ ಮಾಡ್ತಾ ಇರೋದು ಈ ವೈಟ್ ಅಮೇರಿಕನ್ಸ್. ನೀವು ಇದನ್ನು ನಿಲ್ಲಿಸಬೇಕು. ಇಲ್ಲಾಂದರೆ ನಿಜವಾದ ಕಲೆ ಮತ್ತು ಬೆಲೆ ಇರುವಂಥ ಕರಿಯರು ಒಂದು ಮರಳಲ್ಲಿ ಔತು ಉದುಗಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಓಕೆ, ಎಸ್, ದಿಸ್ ಇಸ್ ದ ಎಂಡ್ ಆಫ್ ದ ಪೋಯಮ್. ಸೊ ಎಸ್, ಕಂಪ್ಲೀಟ್ ಇಲ್ಲಿ ಪೋಯಮಲ್ಲಿ ಏನಿದೆಯಪ್ಪ ಅಂತ ಹೇಳಿದರೆ, ಕಂಪ್ಲೀಟಾಗಿ ಇಲ್ಲಿ ಆಥರ್ ವಾಂಟೆಡ್ ಟು ಡಿಸ್ಕಸ್ ಸಮಥಿಂಗ್ ಅಬೌಟ್ ದ ಅಮೇರಿಕಾ ದೇಶ ಹೇಗಿದೆ, ಅಮೇರಿಕಾ ದೇಶ ಯಾವ ರೀತಿ ಇದೆ, ಯಾವ ರೀತಿ ಅದು ಪ್ರಾಬ್ಲಮ್ ಕೊಡ್ತಾ ಇದೆ ಕರಿಯರಿಗೆ, ಅಮೇರಿಕಾ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಅಮೇರಿಕದಲ್ಲಿ ಬ್ಲ್ಯಾಕ್ ಪೀಪಲ್ ಹೇಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಹೇಗೆ ಬ್ಲ್ಯಾಕ್ ಪೀಪಲ್ ಎಲ್ಲ ಸಫರ್ ಆಗ್ತಾ ಇದ್ದಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಹೌ ದ ಬ್ಲ್ಯಾಕ್ಸ್ ಆರ್ ಸಫರಿಂಗ್ ಎ ಲಾಟ್ ಬೈ
ಬೈ ದ ರೇಷಿಯಲ್ ಡಿಸ್ಕ್ರಿಮಿನೇಷನ್. ಈ ಪರ್ಟಿಕ್ಯುಲರ್ ಪದ್ಯದಲ್ಲಿ, ಕಂಪ್ಲೀಟ್ ಪದ್ಯದಲ್ಲಿ ನಮಗೆ ಬ್ಲ್ಯಾಕ್ ಪೀಪಲ್ ಹೇಗೆ ರೇಷಿಯಲ್ ಸೆಗ್ರಿಗೇಷನಿಂದ, ಜನಾಂಗೀಯ ತಾರತಮ್ಯದಿಂದ ಹೇಗೆ ಹಾಳಾಗಿ ಹೋಗ್ತಾ ಇದ್ದಾರೆ, ಹೆಂಗೆ ಇನ್ನೂ ಅಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಡೆವಲಪ್ ಆಗಿರುವಂಥ ಮುಂದುವರೆದಂಥ ದೇಶದಲ್ಲಿ ಜನಾಂಗೀಯ ನಿಂದನೆ, ಜನಾಂಗೀಯ ತಾರತಮ್ಯ, ಜನಾಂಗೀಯ ದ್ವೇಷ ಹೆಂಗಿದೆ, ರೇಷಿಯಲ್ ಡಿಸ್ಕ್ರಿಮಿನೇಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನಮಗೆ ಕವಿ ಕ್ಲಾಡೆ ಮ್ಯಾಕೆ, ಜಮೈಕನ್ ನ್ಯಾಷನಲ್ ಪೊಯೆಟ್, ಎಳೆಯಾಗಿ ಬಿಡಿಸಿ ಹೇಳಿ ಕೊಡ್ತಾರೆ. ಓಕೆ, ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪರ್ಟಿಕ್ಯುಲರ್ ಪೋಯಮ್. ಓಕೆ ದೆನ್ ಥ್ಯಾಂಕ್ ಯು. We shall meet you in the next class.